ಬೆಳಗ್ಗೆಯಿಂದ ಸಂಜೆವರೆಗೂ ಈ ಹುಡುಗಿಯರು ಮತ್ತು ಹುಡುಗರು ಗುಂಪು ಕಟ್ಟಿಕೊಂಡು ಸಂಜೆ 8 ಗಂಟೆವರೆಗೂ 9 ಗಂಟೆವರೆಗೂ ಕೂಡ ಅಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. GBRಲ್ಲಿ ಯಾರು ಬಂದಿಲ್ಲ ಇಲ್ಲಿ ಅನಿಸುತ್ತೆ. ಹಾಗಾಗಿ ನಾನು ನೇರವಾಗಿ ನಮ್ಮ DCP ಸಾಹೇಬರ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ನಗರ ಬರುತ್ತೆ ನಮಗೊಂದು ಸಣ್ಣ ಕೊರತೆ ಏನಂದ್ರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ. ರಾತ್ರಿ ಎಲ್ಲ ಮಲಗಿರ್ತಾರೆ, ಯು ಡೋಂಟ್ ಬಿಲೀವ್. ರಾತ್ರಿ ಎಲ್ಲ 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ, ಬೆಳಗ್ಗೆವರೆಗೂ 8 ಗಂಟೆವರೆಗೂ ಸೊಸೈಟಿ ಕೊಡೋವರೆಗೂ ಮಲಗಿರ್ತಾರೆ. ಮಹಿಳೆಯರು ಬಂದಿದ್ದರು, ಅದರಲ್ಲಿ ಸಹ ಅವರು ಮಹಿಳೆಯರಿಗೆ ಈ ಫ್ಯಾಕ್ಟ್ರಿಗೆ ಹೋಗಿ ತಿರ್ಗಿ ಬರುವಂಥ ಒಂದು ಸಂದರ್ಭದಲ್ಲಿ ಮತ್ತು ಶಾಲಾ ಕಾಲೇಜುಗಳ ಟೈಮಲ್ಲಿ ಟ್ರಾಫಿಕ್ ಕಿರಿಕಿರಿ ಇರ್ಬೋದು ಮತ್ತು ಪುಂಡಪೋಗಿರಿಗಳಿರ್ಬೋದು, ಈ ಥರ ಹಲವಾರು ಪ್ರಶ್ನೆಗಳು ಸುಮಾರು ಒಂದು 50ರಿಂದ 60 ಸಮಸ್ಯೆಗಳು ಹೇಳಿದ್ದಾರೆ. ನಾವು ವಿಭಾಗವಾರ ಪಟ್ಟಿ ಮಾಡಿದ್ದೀವಿ. ಪೊಲೀಸ್ನವರು ಇಲ್ಲದಂಥ ಸಮಾಜವನ್ನು ಊಹಿಸಿಕೊಳ್ಳೋದೇ ಕಷ್ಟ. ಪೊಲೀಸ್ನವರು ಈ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಇರ್ತಾರೆ. ಹಾಗೆಯೇ ಇನ್ನಷ್ಟು ಸ್ವಾಸ್ಥ್ಯವನ್ನು ಕಾಪಾಡುವಂಥ ಸಲುವಾಗಿ ಸಾರ್ವಜನಿಕ ಸಭೆಗಳನ್ನು ಕೂಡ ನಡೆಸ್ತಾರೆ. ಇದೀಗ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದಲ್ಲಿ 6 ಪೊಲೀಸ್ ಠಾಣೆಗಳನ್ನ ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸುವಂಥ ಸಲುವಾಗಿಯೇ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ನ DCP ಆಗಿರುವಂಥ M. ನಾರಾಯಣ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕ ಸಭೆಯನ್ನು ಎಲೆಕ್ಟ್ರಾನಿಕ್ ಸಿಟಿಯ ಖಾಸಗಿ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಸಭೆಯಲ್ಲಿ ಹೆಬ್ಬಗೋಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಜರುದ್ದೀನ್ ರವರು, ಬೇಗೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಂದೀಪ್ ರೆಡ್ಡಿ ರವರು, ಪರಪ್ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ನವೀನ್ ರವರು, ಹಾಗೆಯೇ ಬಂಡೇಪಾಳ್ಯ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಹಾಗೂ ಉಳಿಮಾವು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಅಲ್ಲಿನ ಸಾರ್ವಜನಿಕರು ಕೂಡ ಭಾಗವಹಿಸಿದ್ದರು. ಎಲ್ಲರೂ ಕೂಡ ಸಾಮಾನ್ಯವಾಗಿ ಧ್ವನಿ ಎತ್ತಿದ್ದೇ ಬಾರ್ಗಳಿಂದ ಸಮಸ್ಯೆ ಆಗ್ತಾ ಇದೆ, ಹಾಗೆ ಯುವ ಜನತೆ ಅತಿ ಹೆಚ್ಚು ಮಾದಕ ವಸ್ತುಗಳ ವ್ಯಸನಿಗಳಾಗ್ತಾ ಇದ್ದಾರೆ. ಈ ಒಂದು ಮಾದಕ ವಸ್ತುಗಳಿಂದಾಗಿ ಜನಸಾಮಾನ್ಯರು ತೀವ್ರವಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದು ಪೊದೆಗಳಲ್ಲಿ, ಎಲ್ಲಿ ನಿರ್ಜನ ಪ್ರದೇಶಗಳಿರುತ್ತೋ ಅಲ್ಲಿ, ಜೊತೆಗೆ ಎಲ್ಲಿ ಬೀದಿ ದೀಪ ಇರೋದಿಲ್ವೋ ಅಲ್ಲಿ ಪುಂಡ ಯುವಕರು ಸೇರ್ಕೊಂಡು ಈ ಒಂದು ಗಾಂಜಾ ಸೇವನೆ, ಮಾದಕ ವಸ್ತುಗಳ ಸೇವನೆ ಮತ್ತು ಬಾರ್ಗಳಿಂದ ಜನಸಾಮಾನ್ಯರು ಓಡಾಡೋದಕ್ಕೂ ಕೂಡ ಸಮಸ್ಯೆ ಆಗ್ತಿದೆ ಅಂತೇಳಿ ಬಹುತೇಕರು ಎಲ್ಲರೂ ಇದೇ ಒಂದು ಸಮಸ್ಯೆಯನ್ನ ಸಾರ್ವಜನಿಕರು DCP ಅವರ ಮುಂದೆ ಮಂಡಿಸಿದರು. ಹಾಗೆ ಈ ಒಂದು ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ನ ಸುತ್ತಮುತ್ತಲು ಹೆಚ್ಚು ಬಾರ್ಗಳು ಹಾಕ್ತಾ ಇದೆ, ಹಾಗೂ ಇಲ್ಲಿ ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಉಂಟಾಗ್ತಾ ಇದೆ. ಎಲ್ಲಿ ಶಾಲಾ ಕಾಲೇಜುಗಳಿದೆ ಅಲ್ಲಿಯೂ ಕೂಡ ಟ್ರಾಫಿಕ್ ಸಮಸ್ಯೆಗಳು ಉಂಟಾಗ್ತಿದೆ ಅಂತೇಳಿ 10 ಹಲವು ರೀತಿಯಾದಂತಹ ಸಮಸ್ಯೆಗಳನ್ನ DCP ಅವರ ಈ ಒಂದು ಸಾರ್ವಜನಿಕ ಸಭೆಯಲ್ಲಿ ಸಾರ್ವಜನಿಕರು ಮಂಡಿಸಿದ್ದು ಹೀಗೆ. ಯಾವುದು ದಾಖಲೆಗಳು ಅವ್ರ ಹತ್ರ ಏನಿದ್ದಿಲ್ಲ, ಬಾರವ್ರ ಹತ್ರ ಏನಿದ್ದಿಲ್ಲ, ಅದನ್ನೆಲ್ಲ ದಾಖಲೆಗಳನ್ನೆಲ್ಲ ಅಧಿಕೃತ ಮಾಡಿಬಿಟ್ಟು ಅವ್ರಿಗೆ ಕೊಡುವಂಥ ಕರ್ತವ್ಯನ ಮಾಡಿಬಿಟ್ರು. ಸೊ ಅದಕ್ಕೆ ಎಷ್ಟೊಂದು ಲಂಚ ಪಡೆದಿದ್ದಾರೆ ಅಂತಲೂ ಗೊತ್ತಾಯಿತು. ಸೊ ನಮ್ಮ ಮನೆ ಎದುರುಗಡೆ ಈಗ ಬಾರ್ ಆಗಿದೆ. ಸೊ ಬಾರ್ ಆದಮೇಲೆ ಈಗ ನಮ್ಮ ಇರೋದೇ 30 ಅಡಿ ರೋಡು, ಅದರಲ್ಲಿ ಅರ್ಧ ಬಾರ್ಗೆ ಹೋಗೋವಂಥ ಗಾಡಿಗಳೇ ಇರ್ತವೆ. ಬಾರ್ಗೆ ಹೋಗಿರೋವಂಥ ಗಾಡಿಗಳು ಅರ್ಧ ರೋಡ್ ಬ್ಲಾಕ್ ಮಾಡಿರ್ತವೆ. ಸೊ ಆಮೇಲೆ ಅಲ್ಲಿ ಬಾರ್ ಒಳಗೆ ವಾಶ್ರೂಮ್ ಇದೆಯಲ್ಲ ಗೊತ್ತಿಲ್ಲ, ಆಚೆ ಬಂದು ನಮ್ಮ ಮನೆ ಎದುರುಗಡೆ ಎಲ್ಲರೂ ವಾಶ್ರೂಮ್ಗೆ ಹೋಗ್ತಾರೆ. ಸೊ ಇದು ಒಂದು ಬಾರ್ಗಂತ ಒಂದು ಜಾಗ ಇರುತ್ತೆ, ಪಾರ್ಕಿಂಗ್ ಜಾಗ ಅಂತ ಇರುತ್ತೆ. ಅವರು ಅಲ್ಲಿ ತೋರಿಸಿ ತಗೊಂಡಿರ್ತಾರೆ, ಲೈಸೆನ್ಸ್ ತಗೊಂಡಿರ್ತಾರೆ. ಸೊ ಅಲ್ಲೆಲ್ಲೂ ಹಾಕಲ್ಲ. ನಿಮ್ಗೆಲ್ಲರಿಗೂ ಬಾರ್ ಸಮಸ್ಯೆ ಆಗಿರ್ಬೋದು. ಸೊ ಅಲ್ಲೆಲ್ಲೂ ಹಾಕಲ್ಲ, ರೋಡ್ನೇ ಅರ್ಧ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ರಾತ್ರಿ ಎಲ್ಲ ಮಲಗಿರ್ತಾರೆ, ಯು ಡೋಂಟ್ ಬಿಲೀವ್. ರಾತ್ರಿ ಎಲ್ಲ 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ, ಬೆಳಗ್ಗೆವರೆಗೂ 8 ಗಂಟೆವರೆಗೂ ಸೊಸೈಟಿ ಕೊಡೋವರೆಗೂ ಮಲಗಿರ್ತಾರೆ. ಅಲ್ಲೇ ಮಲಗಿ ಅಲ್ಲೇ ಚೀಲಗಳನ್ನ ಇಟ್ಬಿಟ್ಟು ಕಷ್ಟಪಟ್ಟು ಆಮೇಲೆ ಬೆಳಗ್ಗೆ ಬಂದು ತಗೊಂಡು ಹೋಗ್ತಾರೆ. ಸೊ ಕೆಲವೊಂದು ಶಿಸ್ತು ಕ್ರಮ ಹೆಬ್ಬಗೋಡಿಯಲ್ಲಿ ಆಗ್ಬೇಕಾಗಿದೆ ಅಂತ ನಾನು ಸೋಮಶೇಖರ್ ಸರ್ನ ಮತ್ತೆ ನಾರಾಯಣ್ ಸರ್ನ ಕೇಳ್ಕೊಂತಿದ್ದೀನಿ ಈ ಮೂಲಕ. ಸಾಕಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಹುಡುಗಿಯರು ಮತ್ತು ಹುಡುಗರು ಗುಂಪು ಕಟ್ಟಿಕೊಂಡು ಸಂಜೆ 8 ಗಂಟೆವರೆಗೂ 9 ಗಂಟೆವರೆಗೂ ಕೂಡ ಅಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಏನಾದರೂ ಕೇಳೋಕ್ಕಾದ್ರೆ ಅವರು ನಿನಗೆ ಯಾಕೆ ನಾವು ಊರವರಪ್ಪ ಅಂತ ಹೇಳಿದ್ರು. ಊರವರಾದರೆ ನಾವೇನು ಬರಬಾರ್ದ, ಬೋರ್ಡ್ ಹಾಕಿ ಈ ಥರ ಪ್ರಶ್ನೆ ಕೇಳ್ತಾರೆ. ನಮಗೆ ಅಲ್ಲೊಂದು ಪಾಯಿಂಟು ನಮ್ಮ ಪೊಲೀಸರು ಹಾಕಿದ್ರೆ ಚೆನ್ನಾಗಿರ್ತದೆ. ಆದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಟ್ಟ ಸಂಪರ್ಕ ತುಂಬ ದೂರ ಆಗ್ತದೆ. ದೂರ ಏನಿಲ್ಲ, ಈ ನೀಲಾದ್ರಿ ದೊಡ್ಡ ಒಂದು ರಸ್ತೆ MG ರೋಡ್ ಆಗ್ಬಿಟ್ಟಿದೆ. ಯಾಕಂದರೆ ಫೋನ್ ಮಾಡಿದ ತಕ್ಷಣ ಬರೋಕ್ಕೂ ನಮ್ಮ ಪೊಲೀಸರು ಬರೋಕ್ಕೆ ಸಾಧ್ಯ ಇಲ್ಲ. ಆ ರೋಡಲ್ಲಿ ರಸ್ತೆಗಳಲ್ಲಿ ನಿಲ್ಲಿಸಿರ್ತಾರೆ ವೆಹಿಕಲ್ಗಳು. ಎಲೆಕ್ಟ್ರಾನಿಕ್ ಸಿಟಿ ಇಂದ ಹಿಡಿದು ಬೆಟ್ಟದರ್ಶನಪುರವರೆಗೂ ಫಸ್ಟ್ ಈ ಹಳೆ HP ಪೆಟ್ರೋಲ್ ಬ್ಯಾಂಕ್ ಹತ್ರ ಫುಲ್ ಗಾಡಿ ನಿಂತ್ಕೊಂಡುತ್ತೆ. ಒಂದು ಗಾಡಿನೂ ಓಡಾಡೋಕ್ಕಾಗಲ್ಲ 7 ಗಂಟೆ ಮೇಲೆ. ಆಮೇಲೆ ನಮ್ಮ ಅಬ್ದುಲ್ ಕಲಾಂ ಸರ್ಕಲ್ ಇದೆ, ಆ ಸರ್ಕಲಲ್ಲಿ ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಸರ್. ಸ್ಕೂಲ್ ಸ್ಟಾರ್ಟ್ ಆದಾಗ ಈಗ ಅಲ್ಲಿಂದ ಗಾಡಿಗಳು ಬರ್ತವೆ. ಫಸ್ಟ್ ಸ್ಕೂಲ್ ಗಾಡಿಗಳು
ಫುಲ್ ಬರ್ತವೆ, ಅಲ್ಲಿ ಫುಲ್ ಜಾಮ್ ಆಗುತ್ತೆ. ಅದಾದ್ಮೇಲೆ ನೀರು ಗಾಡಿಗಳು ಈ ಕಡೆಯಿಂದ ಉಲ್ಮಂಗ್ಲ, ಬಿಂಗಿಪುರ ಈ ಕಡೆಯಿಂದ ಬರುತ್ತೆ, ಮತ್ತೆ ಈ ಕಡೆಯಿಂದ ಬಿಡ್ಸಂದ್ರಿಂದನೂ ಬರುತ್ತೆ, ಮತ್ತೆ ಈ ಕಡೆ ಬೆಟ್ಟಾಸ್ಪುರದಿಂದನೂ ಬರುತ್ತೆ ಸರ್. ಅಲ್ಲಂತೂ ಸಮಸ್ಯೆ ಅಷ್ಟು ಇಷ್ಟ ಆಗಲ್ಲ ಸರ್. ದಯವಿಟ್ಟು ಇದೊಂದು ನಮಗೆ ಸಹಕಾರ ಮಾಡಿ. ಆಮೇಲೆ ಏನಂದ್ರೆ ನಮಗೆ ಬೈಪಾಸ್ ರೋಡ್ ಇದೆ ಹಿಂದ್ಗಡೆ, ಊರಿಂದ ಬೈಪಾಸ್ ರೋಡ್ ಇಲ್ಲಿವರೆಗೂ ಬಂದ್ಬಿಡುತ್ತೆ. ಆ ರೋಡಲ್ಲಿ ನಾವು ಅದು ದಯವಿಟ್ಟು ಆ ಟೈಮಲ್ಲಿ, ಈ ಸ್ಕೂಲ್ ಟೈಮಲ್ಲಿ ಆ ಗಾಡಿಗಳು ಆ ರೋಡಲ್ಲಿ ಬಿಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ಇದೊಂದು ಮನವಿ ಸರ್. ಹಾಗೆ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಆದಷ್ಟು ಬೇಗ ಕಂಡುಕೊಳ್ಳೋದಾಗಿ ಡಿಸಿಪಿ ನಾರಾಯಣರವರು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ. ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ನಾಗರಿಕರೊಂದಿಗೆ ಬೆಂಗಳೂರು ಸಿಟಿ ಪೊಲೀಸ್ದು ಒಂದು ಜನಸಂಪರ್ಕ ಸಭೆ ನಡೆಯುತ್ತೆ. ಈ ದಿನ ಮಾನ್ಯ ಪೊಲೀಸ್ ಆಯುಕ್ತರಾದಂಥ ಶ್ರೀಮತ್ ಸೀಮಂತ್ ಕುಮಾರ್ ಸಿಂಗ್ ಸಾಹೇಬರು ಮತ್ತು ನಮ್ಮ ಅಡಿಷನಲ್ ಕಮಿಷನರ್ ರಮೇಶ್ ಮಾನತ್ ಅವರು ಒಂದು ಆದೇಶದ ಮೇರೆಗೆ ನಮ್ಮ ಡಿವಿಷನಲ್ಲಿ ನಾವು ಇವತ್ತು ಸಂಪರ್ಕ ಸಭೆಯನ್ನು ಮಾಡಿದ್ದೀವಿ. 6 ಪೊಲೀಸ್ ಸ್ಟೇಷನಿಂದ ಸುಮಾರು 1,000 ಜನ ಪೊಲೀಸರು ಇವತ್ತು ಕಡೆಯಿಂದ ಎಲ್ಲ ಸಾರ್ವಜನಿಕರು ಬಂದು ಅಟೆಂಡ್ ಮಾಡಿದ್ದಾರೆ. ಅದರಲ್ಲಿ ಪೊಲೀಸ್ ಇಲಾಖೆ, GBA ಮತ್ತು ಹೆಬ್ಬಗೋಡಿ ಮತ್ತು ದೊಡ್ಡತೋಗೂರು ನಗರಸಭೆಗಳು ಮತ್ತು ಎಲೆಕ್ಟ್ರಿಸಿಟಿ, ಫೈರ್ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಈ ಥರ ಬೇರೆ ಬೇರೆ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಮೀಟಿಂಗಲ್ಲಿತ್ತು. ತುಂಬ ಜನ ಲೇಔಟ್ ಅವರು ಅವರವರ ಸಮಸ್ಯೆಗಳನ್ನೆಲ್ಲ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಬಾರ್ಗಳು ಎರ್ಲಿಯಾಗಿ ಓಪನ್ ಆಗ್ತಾ ಇರೋದು, ನ್ಯೂಸೆನ್ಸ್ ಆಗ್ತಾ ಇರೋದೊಂದು. ಎರಡನೇದು ಈ ಡ್ರೈನೇಜು ಮತ್ತು ಈ ಗಿಡಗಳನ್ನ ಕರೆಕ್ಟಾಗಿ ಕಟಿಂಗ್ ಮಾಡಿ ಬೆಳಕು ಸ್ಟ್ರೀಟ್ ಲೈಟ್ಸ್ ಎಲ್ಲ ಇರಬೇಕನ್ನೋದೊಂದು ಸಿವಿಲ್ ಅಮ್ಯುನಿಟೀಸಲ್ಲಿ. ಮತ್ತು CCTV, ಟ್ರಾಫಿಕ್ ಜಾಮ್ ಎಲ್ಲೆಲ್ಲಿ ಆಗ್ತಾಯಿದ್ರು ಅದ್ರ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ ಡ್ರಗ್ಸು, ಈ ಎಲ್ಲೆಲ್ಲಿ ಡಾರ್ಕ್ ಪ್ಲೇಸಸ್ ಅಂತ ಇದೆ ಅಲ್ಲಿ ಈ ಅವೈಯಲ್ಲಿ ಈ ಥರ ಡ್ರಗ್ಸು ಹುಡುಗರೆಲ್ಲ ಇದ್ದಾರೆ ಅಂತ ತುಂಬ ಸಾರ್ವಜನಿಕರು, ಮಹಿಳೆಯರು ಬಂದಿದ್ದರು. ಅದರಲ್ಲಿ ಸಹ ಅವರು ಮಹಿಳೆಯರಿಗೆ ಈ ಫ್ಯಾಕ್ಟ್ರಿಗೆ ಹೋಗಿ ತಿರ್ಗಿ ಬರೋವಂಥ ಒಂದು ಸಂದರ್ಭದಲ್ಲಿ ಮತ್ತು ಶಾಲಾ ಕಾಲೇಜುಗಳ ಟೈಮಲ್ಲಿ ಟ್ರಾಫಿಕ್ ಕಿರಿಕಿರಿ ಇರ್ಬೋದು, ಮತ್ತು ಪುಂಡಪೋಗಿರಿಗಳದಿರ್ಬೋದು, ಈ ಥರ ಹಲವಾರು ಪ್ರಶ್ನೆಗಳು, ಸುಮಾರು ಒಂದು 50ರಿಂದ 60 ಸಮಸ್ಯೆಗಳು ಹೇಳಿದ್ದಾರೆ. ನಾವು ವಿಭಾಗವಾರು ಪಟ್ಟಿ ಮಾಡಿದ್ದೀವಿ. ಅದರಲ್ಲಿ ಪೊಲೀಸ್ ಇಲಾಖೆ ಏನೇನು ಕ್ರಮಗಳು ತಗೋಬೇಕು ನಾವು ಮಾಡ್ತೀವಿ. ಬೇರೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ GBA ಕಮಿಷನರ್ಗೆ ಚರ್ಚೆ ಮಾಡಿ ಮುಂದಿನ ಈ ತಿಂಗಳಲ್ಲಿ ನಾವು ಬೀಟ್ ಸಭೆಗಳನ್ನ ಮಾಡ್ತಾಯಿದ್ವಿ. ಅಂದರೆ ಒಂದೊಂದು ವಾರ್ಡ್ಗೆ ಹೋಗಿ ಆವಾಗ ಈ ಸಮಸ್ಯೆಗಳನ್ನ ಅಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಪೊಲೀಸ್ ಇಲಾಖೆ ಇದೆಲ್ಲ ಜವಾಬ್ದಾರಿ ತಗೊಂಡು ಬೇರೆ ಇಲಾಖೆಗಳನ್ನ ಸೇರಿಸಿ ಪಬ್ಲಿಕ್ ಇಮ್ಯುನಿಟೀಸು ಮತ್ತು ಸೇಫ್ಟಿ ಸೆಕ್ಯೂರಿಟಿಗೆ ಏನೆಲ್ಲ ಮಾಡಬೇಕು ಹೇಳಿದ್ದಾರೆ. ಮತ್ತು ಸಾರ್ವಜನಿಕರು CCTV ಎಲ್ಲೆಲ್ಲೂ ಇಲ್ಲ ಮತ್ತು ಎಲ್ಲೆಲ್ಲ ಹಾಕಬೇಕು ಅನ್ನೋದ್ರ ಬಗ್ಗೆ ಸಹ ನಮಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಈ ಹಪ್ತಾ ವಸೂಲಿ ಅಥವಾ ಬಲವಂತವಾಗಿ ಗಣೇಶನ ಇಟ್ಟು ದುಡ್ಡು ವಸೂಲಿ ಮಾಡೋಂಥ ಪ್ರವೃತ್ತಿನ ಬಗ್ಗೆನೂ ಹೇಳಿದ್ದಾರೆ. ಅದೇ ರೀತಿ ಈ ರಾತ್ರಿ ಹೊತ್ತಲ್ಲಿ ಈ ಬೈಕ್ಗಳು ಎಲ್ಲಂದರಲ್ಲಿ ಪಾರ್ಕ್ ಮಾಡೋದು, ಈ ಥರ ಎಲ್ಲ ಸಮಸ್ಯೆಗಳನ್ನ ಹೇಳಿದ್ದಾರೆ. ನಾವು ಪಟ್ಟಿ ಮಾಡ್ತೀವಿ. ನಾವು ಮುಂದಿನ ತಿಂಗಳಲ್ಲಿ ಅದನ್ನೆಲ್ಲ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಮಾಡಿ ಮತ್ತು ಗಚ್ಚನ್ನು ಜಾಸ್ತಿ ಮಾಡಿ ಪರಿಷ್ಕಾರ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.